ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ಸಂಗೀತ ಟೀಮ್ಗೆ ಹೋದ್ರೆ ಮೋಸ ಆಗುತ್ತೆ ಅಂತ ಕಾರ್ತಿಕ್ಗೆ ಮೊದಲನೇ ಸೂಚನೆ ಕೊಟ್ಟಿದ್ದ ದೇವರು. ಸಾಕ್ಷಿ ಇಲ್ಲಿದೆ. ಬಿಗ್ ಬಾಸ್ ಕನ್ನಡ 10 ಮನೆಯಲ್ಲಿ ಸಂಗೀತ ಅವರು ಆಟದ ವಿಚಾರದಲ್ಲಿ ಮೋಸ ಮಾಡಿದ್ದಾರೆ. ಚೆನ್ನಾಗಿ ಆಡಿದವರು ಸರಿಯಾಗಿ ಹಣ ಕೊಟ್ಟಿಲ್ಲ ಅಂತ ಹೇಳಲಾಗುತ್ತಿದೆ. ಸಂಗೀತ ಅವರು ಟೀಮ್ ಲೀಡರ್ ಆಗಿ ನಡೆದುಕೊಂಡಿದ್ದು ನೋಡಿ ವೀಕ್ಷಕರಿಗೂ ಬೇಸರ ಆಗಿದೆ. ಇದನ್ನು ನೋಡಿ ಕಾರ್ತಿಕ್ ಅವರಿಗೆ ಇವರ ತಂಡದಲ್ಲಿ ಇರೋದು ಬೇಡ ಅಂತ ದೇವರು ಮೊದಲನೇ ಸೂಚನೆ ಕೊಟ್ಟಿದ್ದರು. ಇದು ಕಾಕತಾಳೀಯೋ ಅಥವಾ ಸೂಚನೆಯೋ ಅಂತ ನೀವೇ ಹೇಳಬಹುದು. ಆಟದ ವಿಚಾರದಲ್ಲಿ ಮೋಸ ಮಾಡಿದ ಸಂಗೀತ ಶೃಂಗೇರಿ. ಸಂಗೀತ ತಂಡದಿಂದ ತನಿಷಾ ತಂಡಕ್ಕೆ ಹಾರಿದ್ದ ಕಾರ್ತಿಕ್ಗೆ ಹಣ ತಗೊಳ್ಳುವಾಗ ಶಾಕ್ ಹೊಡೆದಿತ್ತು. ಸಂಗೀತ ಟೀಮ್ ಡೇಂಜರ್ ಅಂತ ಮೊದಲನೇ ಸೂಚನೆ ನೀಡಿದ್ದ ದೇವರು. ಬಿಗ್ ಬಾಸ್ ಮನೆಯಲ್ಲಿ ಸಂಗೀತಾಗೆ ಈ ವಾರ ತಂಡದ ಮಾಲೀಕತ್ವ ಸಿಕ್ಕಿತು. ಕಾರ್ತಿಕ್ ತನ್ನ ಟೀಮ್ನಲ್ಲಿ ಆಟ ಆಡಲಿ ಅಂತ ಅವರು ಫಿಕ್ಸ್ ಆಗಿ ಹಣ ಕೊಡಲು ಮುಂದಾಗಿದ್ದರು. ಇನ್ನೇನು ಡೀಲ್ಗೆ ಒಪ್ಪಿ ಕಾರ್ತಿಕ್ ಹಣ ಪಡೆಯುತ್ತಾರೆ ಎನ್ನುವಾಗ ಕರೆಂಟ್ ಶಾಕ್ ಹೊಡೆದಿದೆ. ಸಂಗೀತ ಅವರು ಕಾರ್ತಿಕ್ಗೆ ಹಣ ನೀಡುವಾಗ ಶಾಕ್ ಹೊಡೆದಿದೆ. 2 ಬಾರಿ ಹೀಗೆ ಆಗಿದೆ, 3ನೇ ಬಾರಿ ಹೀಗೆ ಆಗಿಲ್ಲ. ದೇವರೇ ತಗೋಬೇಡ ಅಂತ ಏನಾದರೂ ಸಿಗ್ನಲ್ ಕೊಟ್ಟಿದ್ನಾ ಅಂತ ಕಾರ್ತಿಕ್ ಆಗಲೇ ಸಂಗೀತ ಮುಂದೆ ಹೇಳಿದ್ದರು. ಇದನ್ನು ಕೇಳಿ ಸಂಗೀತ ನಕ್ಕಿದ್ದಾರೆ. ಮತ್ತು ನನ್ನ ತಂಡಕ್ಕೆ ಬರಲು 3500 ರೂಪಾಯಿಗೆ ಕಾರ್ತಿಕ್ ಅವರನ್ನು ಸಂಗೀತ ಡೀಲ್ ಮಾಡಿಕೊಂಡಿದ್ದರು. ಆರಂಭದಲ್ಲಿ ಕಾರ್ತಿಕ್ ಅವರು ಹಣ ಪಡೆದು ಸಂಗೀತ ತಂಡಕ್ಕೆ ಸೇರಿದ್ದರು. ಆಮೇಲೆ ತನಿಷಾ ಅವರು ಕಾರ್ತಿಕ್ಗೆ 4300 ರೂಪಾಯಿ ಕೊಡಲು ಮುಂದೆ ಬಂದರು. ಮತ್ತೆ ಕಾರ್ತಿಕ್ ಅವರು ಸಂಗೀತ ಬಳಿ ಹೆಚ್ಚು ಹಣ ಕೇಳಿದಾಗ ಸಂಗೀತ ರೆಡಿ ಇರಲಿಲ್ಲ. ಇವರಿಬ್ಬರ ಮಧ್ಯೆ ಒಂದಷ್ಟು ಮಾತು ಬೆಳೆಯಿತು. ಸಂಗೀತ ಮಾತು ಕಾರ್ತಿಕ್ಗೆ ಇಷ್ಟವಾಗದ ಕಾರಣ ಆ ತಂಡದಿಂದ ಹೊರಗಡೆ ಹೋದರು. ತನ್ನ ಟೀಮ್ನಲ್ಲಿ ಚೆನ್ನಾಗಿ ಆಡಬೇಕು, ಆಡಿಲ್ಲ ಅಂದರೆ ಖರೀದಿ ಮಾಡುವಾಗ ನೀಡಿದ ಹಣವನ್ನು ವಾಪಸ್ ತಗೋತೀನಿ ಅಂತ ನಮ್ರತಾ ಗೌಡಗೆ ಸಂಗೀತ ಹೇಳಿದ್ದರು. ಆ ನಂತರ ಚೆನ್ನಾಗಿ ಆಡಿದ ಮೈಕಲ್ಗೆ ಸಂಗೀತ ಅವರು 250 ರೂಪಾಯಿ ಕೊಡ್ತೀನಿ, 100 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದರು. ಮೈಕಲ್ಗೆ ನಾನು ಆಟ ಆಡೋಕೆ ಅವಕಾಶ ಕೊಟ್ಟೆ, ಅವರಿಗೆ ಸ್ಕ್ರೀನ್ ಸ್ಪೇಸ್ ಸಿಕ್ತು, ನಾನು ಆಟ ಆಡಿಲ್ಲ, ನನಗೆ ಜಾಸ್ತಿ ಶೇರ್ ಬೇಕು ಅಂತ ಸಂಗೀತ ವಾದ ಮಾಡಿದ್ದರು. ಇದು ಕಾರ್ತಿಕ್ಗೆ ಕಿವಿ ಬಿದ್ದಿದೆ. ನಾನು ಸಂಗೀತ ತಂಡಕ್ಕೆ ಹೋಗದೆ ತನಿಷಾ ಟೀಮ್ಗೆ ಬಂದಿರೋದು ಒಳ್ಳೆಯ ನಿರ್ಧಾರ ಅಂತ ಕಾರ್ತಿಕ್ ವಿನಯ್ ಗೌಡ ಮತ್ತು ನಮ್ರತಾ ಮುಂದೆ ಹೇಳಿಕೊಂಡಿದ್ದಾರೆ. ನಮ್ರತಾ ಅವರಂತೂ ಸಂಗೀತ ಬುದ್ಧಿ ನೋಡಿ ಕ್ಯಾಪ್ಟನ್ಸಿ ಟಾಸ್ನಲ್ಲಿ ಆಡುವ ಅವಕಾಶ ಸಿಗುತ್ತೆ ಎನ್ನುವ ಆಶಯವನ್ನು ಬಿಟ್ಟಿದ್ದಾರೆ. ಕಾರ್ತಿಕ್ ಅವರು ಸಂಗೀತ ಟೀಮ್ಗೆ ಬಂದು ಚೆನ್ನಾಗಿ ಆಡಿದ್ರು ಕೂಡ ಸಂಗೀತ ಹೆಚ್ಚು ಹಣ ಕೊಡುತ್ತಲೇ ಇರಲಿಲ್ಲ. ಇದು ಒಳ್ಳೆಯದು ಅಥವಾ ಕೆಟ್ಟದ್ದು ಅಂತ ನೋಡಬೇಕಾಗಿದೆ. ಸಂಗೀತಾಳಿಂದ ದುಡ್ಡು ತಗೊಂಡು ಸಂಗೀತ ಟೀಮ್ಗೆ ಕಾರ್ತಿಕ್ಗೆ ಕಿಚ್ಚ ಸುದೀಪ್ ಕ್ಲಾಸ್ ತಗೋತಾರ? ಚೆನ್ನಾಗಿ ಆಡಿದ ಸ್ಪರ್ಧಿಗಳಿಗೆ ಹಣ ಕೊಡದೆ ತಾನೇ ಇಟ್ಕೊಂಡ ಸಂಗೀತಗೆ ಕಿವಿ ಇಂಟಾರ ಸುದೀಪ್ ಅವರು? ಅದನ್ನು ನೋಡಲು ವೀಕೆಂಡ್ ಎಪಿಸೋಡ್ ಬರೋವರೆಗೂ ಕಾಯಬೇಕಾಗಿದೆ. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗೆಳೆಯರೆ.